ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೋನಿಕಾ ಗೌಡ ಯೂಟ್ಯೂಬ್ ಚಾನೆಲ್. ಇವತ್ತು ನನ್ನ ಚಾನಲಲ್ಲಿ ಬಾಡಿ ಸ್ಕ್ರಬ್ ಹೇಗೆ ಮಾಡ್ಕೊಳ್ಳೋದು, ಅಥವಾ ನೀವು ಇದನ್ನು ಫೇಸ್ ಪ್ಯಾಕ್ ಥರನೂ ಯೂಸ್ ಮಾಡ್ಬೋದು, ಆ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಸೊ ಇದನ್ನು ನಾನು ಪರ್ಸ್ನಲಿ ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಈಗ ರೀಸೆಂಟಾಗಿ ಅಷ್ಟು ಪೇಷನ್ಸ್ ಇಲ್ಲದೆ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಸೊ ಅದಕ್ಕೆ ಮತ್ತೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಅದನ್ನು ನಿಮಗೆ ತೋರಿಸೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಇದನ್ನು ನಾನು ಇನ್ಸ್ಟಾದಲ್ಲಿ ಒಂದು ವಿಡಿಯೋ ಹಾಕಿದ್ದೆ. ನಾನು ಯೂಶ್ವಲಿ ಮಾಡ್ಕೊಬೇಕಾದ್ರೆ ಫೇಸ್ ಸ್ಕ್ರಬ್ನ ಹೇಗೆ ಮಾಡ್ಕೊಂಡಿರ್ತೀನಿ ಅಂತ ಹಾಕಿದ್ದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ತುಂಬ ಜನ ಕಮೆಂಟಲ್ಲಿ ಕೇಳಿದರು ಪೌಡರ್ ಹೇಗೆ ಮಾಡ್ಕೊಂಡ್ರಿ ಅಂತ. ನಾನು ಅವ್ರಿಗೆಲ್ಲ ರೆಸ್ಪಾನ್ಸ್ ಮಾಡಿದ್ದೆ. ಬಟ್ ಇದು ತುಂಬ ಲಾಂಗ್ ಬ್ಯಾಕ್ ವೀಡಿಯೋ ಹಾಕಿದ್ದಿದ್ದು. ಸೊ ಇವಾಗ ಮಾಡ್ಕೊತಿದ್ದೀನಲ್ಲ, ಹೇಗೋ ಒಂದು ಫುಲ್ ವೀಡಿಯೋ, ಕಂಪ್ಲೀಟ್ ವೀಡಿಯೋ ಮಾಡಿ ಹಾಕೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ ಏನಪ್ಪ ಅಂದರೆ, ಇದು ಎಲ್ಲ ಸ್ಕಿನ್ ಟೈಪು ಸೂಟ್ ಆಗುತ್ತಾ, ಎಲ್ಲರೂ ಯೂಸ್ ಮಾಡ್ಬೋದಾ ಅಂತ. ಯೂಶ್ವಲಿ ಇದನ್ನು ನಾನು ತುಂಬ ಜನಕ್ಕೆ ರೆಕಮೆಂಡ್ ಮಾಡಿದ್ದೀನಿ. ತುಂಬ ಜನ ಯೂಸ್ ಮಾಡಿದ್ದೀನಿ ನನ್ನ ಫ್ಯಾಮಿಲೀಲಿ. ಈವನ್ ಬಾಯ್ಸ್ ಕೂಡ ಯೂಸ್ ಮಾಡಿದ್ದಾರೆ. ಸೊ ಅದರಿಂದ ಬಾಯ್ಸ್ ಗರ್ಲ್ಸ್ ಇಬ್ಬರು ಕೂಡ ಇದನ್ನು ಯೂಸ್ ಮಾಡ್ಬೋದು, ಫಸ್ಟ್ ಪಾಯಿಂಟ್. ಆ್ಯಂಡ್ ಇನ್ನೊಂದೇನು ಅಂದರೆ, ಸ್ಕಿನ್ ಟೈಪ್ ಯಾವ ಥರ, ಇವಾಗ ನಿಮಗೆ ತುಂಬ ಡ್ರೈ ಇದೆ ಅಂದರೆ ಸ್ವಲ್ಪ ಬೇರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇಲ್ಲ ನಂಗೆ ತುಂಬ ಆಯಿಲಿ ಇದೆ ಅಂದರೆ ಕೆಲವು ಇಂಗ್ರೀಡಿಯೆಂಟ್ಸ್ನ ಕಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಅಷ್ಟು ಬಿಟ್ಟರೆ ಬೇರೆ ಏನು ಡಿಫ್ರೆನ್ಸ್ ಇಲ್ಲ, ಎಲ್ಲರೂ ಯೂಸ್ ಮಾಡ್ಬೋದು. ಸೆನ್ಸಿಟಿವ್ ಸ್ಕಿನ್ ಇದ್ದರೆ ಕೆಲವು ಇಂಗ್ರೀಡಿಯೆಂಟ್ಸ್ನ ಸ್ಕಿಪ್ ಮಾಡಬೇಕಾಗತ್ತೆ. ಅಷ್ಟು ಬಿಟ್ಟರೆ ಆಲ್ ಕ್ಯಾನ್ ಯೂಸ್ ಅಂತ ಅಂದ್ಕೊತೀನಿ. ಬಿಕಾಸ್ ನಾನು ಯಾರಿಗಾದರೂ ಹೇಳಿದ್ನಲ್ಲ ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿದೆ ಅಂತ, ಅವ್ರು ಯೂಸ್ ಮಾಡಿರೋದ್ರಲ್ಲಿ ಎಲ್ಲರಿಗೂ ಒಳ್ಳೆ ರಿಸಲ್ಟೇ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಆ್ಯಂಡ್ ಈ ಇಂಗ್ರೀಡಿಯೆಂಟ್ಸ್ ಯಾವ ಥರ ಹೆಲ್ಪ್ ಮಾಡುತ್ತೆ ಸ್ಕಿನ್ಗೆ ನರಿಶ್ಮೆಂಟ್ ಕೊಡೋದು, ಅಥವಾ ಟ್ಯಾನ್ ರಿಮೂವ್ ಮಾಡೋದು, ಬ್ರೈಟ್ನೆಸ್ ಕೊಡೋದು, ಈ ಥರ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಇದು ಓಮ್ ಇಂಗ್ರೀಡಿಯೆಂಟ್ಸ್, ಎಲ್ಲ ಓಮ್ ಇಂಗ್ರೀಡಿಯೆಂಟ್ಸ್. ಸೊ ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಇರಲ್ಲ. ಆ್ಯಂಡ್ ಇದ್ರ ಜೊತೆಗೆ ನೀವು ನೀರು ಕುಡಿಯೋದು, ಫ್ರೂಟ್ಸ್ ತಿನ್ನೋದು, ಆ್ಯಂಡ್ ನಿಮ್ಮ ಸನ್ಸ್ಕ್ರೀನ್ ಡೈಲಿಯಾಗಿ ಯೂಸ್ ಮಾಡೋದು, ಮಾಯ್ಶ್ಚರೈಸ್ ಯೂಸ್ ಮಾಡೋದು ಅಂತೂ ಕಂಪಲ್ಸರಿ. ಸ್ಕಿನ್ ಕೇರ್ ಬಿಟ್ಟಾಕ್ಬಿಡಿ, ಏನು ಯೂಸ್ ಮಾಡಿಬಿಡಿ, ಬರೀ ಒಂದು ಮಾಯ್ಶ್ಚರೈಸರ್, ಒಂದು ಸನ್ಸ್ಕ್ರೀನ್ ಸಾಕು. ನಿಮ್ಗೆ ಹಂಗೂ ಏನಾದರೂ ಇವಾಗ ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ಸ್ ಇದೆ, ಅದಕ್ಕೆ ಒಳ್ಳೆ ಸಿರಮ್ ಯೂಸ್ ಮಾಡಿ. ಅಥವಾ ನನಗೆ ಆ್ಯಕ್ನೆ ಇದೆ ಅಂದರೆ ಅದಕ್ಕೂ ಒಳ್ಳೆ ಸಿರಮ್ ಬರುತ್ತೆ, ಅದನ್ನು ಯೂಸ್ ಮಾಡಿ. ಅದನ್ನು ಬಿಟ್ಟು ನನಗೆ 7 ಸ್ಟೆಪ್ 8 ಸ್ಟೆಪ್ ಸ್ಕಿನ್ ಕೇರ್ ಮಾಡಬೇಕು ಅಂತ ಹೇಳಿ ಏನೂ ಯೂಸ್ ಮಾಡದೆ ಇರಬೇಡಿ. ಮಾಯ್ಶ್ಚರೈಸರ್ ಇಟ್ ಈಸ್ ಕಂಪಲ್ಸರಿ, ಸನ್ಸ್ಕ್ರೀನ್ ಇಟ್ ಈಸ್ ವೆರಿ ಕಂಪಲ್ಸರಿ. ಸೊ ಅವೆರಡು ಇದ್ದರೆ ಸಾಕು ಅಂತ ನನಗನ್ಸುತ್ತೆ. ನಾನು ಪರ್ಸ್ನಲಿ ಒಂದು ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಬಿಟ್ಟರೆ ಏನೂ ಹಚ್ಚಲ್ಲ. ಸೊ ಆ್ಯಂಡ್ ನೈಟ್ ಕ್ರೀಮ್ ಒಂದಿದೆ, ಆ ನೈಟ್ ಕ್ರೀಮ್ ಇಸ್ ವಂಡರ್ಫುಲ್. ಅದು ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ನಾನು ಸ್ವಲ್ಪ ಲೇಜಿ ಆಗಿಬಿಟ್ಟಿದ್ದೀನಿ, ಅದನ್ನು ಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಸೊ ರಿಸಲ್ಟ್ ನಿಮಗೆ ಸಿಕ್ಕಾದ್ಮೇಲೆ ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ತುಂಬ ಜಾಸ್ತಿ ಮಾತಾಡ್ಬಿಟ್ಟೆ. ಓಕೆ, ಇವಾಗ ಏನೇನು ಹಾಕ್ತೀನಿ, ಹೆಂಗೆ ಮಾಡ್ತೀನಿ ಅಂತ ಹೇಳ್ತೀನಿ. ಫಸ್ಟು ಇದನ್ನು ಏನಂತಾರೆ, ಮೈಸೂರು ದಾಲ್ ಅಂತ ಹೇಳ್ತಾರೆ. ಇದು ಆರೆಂಜ್ ಕಲರ್ ಇರುತ್ತೆ. ಇಟ್ ಈಸ್ ಅ ದಾಲ್, ಓಕೆನಾ. ಇದನ್ನು ಸೌಂಡ್ ಮಾಡ್ತಿದ್ದಲ್ಲ. ಸೊ ಇದನ್ನು ಮೇನ್ ಇಂಗ್ರೀಡಿಯೆಂಟ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಇದನ್ನು ನಾವು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಗ್ರೈಂಡ್ ಮಾಡ್ತೀವಿ. ನೀವು ಬಿಸಿಲಲ್ಲಿ ಒಣಗಿಸಿಲ್ಲ ಅಂದರೂ ಹಾಗೆ ಗ್ರೈಂಡ್ ಮಾಡ್ಬೋದು. ಗ್ರೈಂಡ್ ಆದಾಗ ತುಂಬ ಸಾಫ್ಟಾಗಿ ಆಗುತ್ತೆ. ಆ್ಯಂಡ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇಂಗ್ರೀಡಿಯೆಂಟ್ಸ್ನ ಪರಿಚಯ ಮಾಡಿಕೊಡೋಣ. ಸೊ ಇದು ಮೈಸೂರು ದಾಲ್. ಆ್ಯಂಡ್ ಇದು ಬೇಸನ್ ಗೊತ್ತಲ್ಲ, ಇದು ಕಡಲೆ ಹಿಟ್ಟು. ನೀವು ಮನೇಲಿರೋ ಕಡಲೆ ಹಿಟ್ಟು ತೊಗೊಂಡು, ನಾನು ಕಡಲೆ ಹಿಟ್ಟು ಇರಲಿಲ್ಲ ಅಂದ್ಬಿಟ್ಟು ಈಚೆ ಹೋಗಿ ತೊಗೊಂಡು ಬಂದೆ. ಸೊ ಇದು ನಾರ್ಮಲ್ ಕಡಲೆ ಹಿಟ್ಟು. ಆ್ಯಂಡ್ ಇದು ಸ್ಯಾಂಡಲ್ವುಡ್ ಪೌಡರ್, ಆಯಿತಾ. ಬಟ್ ಇದು ನನಗೆ ಸ್ಯಾಂಡಲ್ವುಡ್ ಪೌಡರ್ ಸಿಗಲಿಲ್ಲ. ಸ್ಯಾಂಡಲ್ವುಡ್ ಪೌಡರ್ ಮಿಕ್ಸ್ಡ್ ಸಿಕ್ತು. ಅಂದರೆ ಇದರಲ್ಲಿ ಮುಲ್ತಾನಿ ಮಿಟ್ಟಿ ಮತ್ತು ಆರೆಂಜ್ ಪೀಲ್ ಪೌಡರ್ ಮತ್ತು ಪಪಾಯ ಇದೆಲ್ಲ ಮಿಕ್ಸ್ ಆಗಿದೆ. ಸೊ ಇದೆಲ್ಲ ಮಿಕ್ಸ್ ಆಗಿ ಒಂದು ಪೌಡರ್ ಇರೋದು. ನನಗೆ ಸ್ಯಾಂಡಲ್ವುಡ್ ಪೌಡರೇ ಬೇಕಾಗಿತ್ತು. ನೀವು ಸ್ಯಾಂಡಲ್ವುಡ್ ಪೌಡರೇ ತೊಗೊಳ್ಳಿ. ಬಟ್ ಅದು ಸಿಗದೇ ಇರೋ ಕಾರಣ ನಾನು ಇವಾಗ ಸದ್ಯಕ್ಕೆ ಮುಲ್ತಾನಿ ಸ್ಯಾಂಡಲ್ವುಡ್ ಫೇಸ್ ಪ್ಯಾಕ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದರ ಲಿಂಕ್ ನಾನು ನಿಮಗೆ ಕಮೆಂಟಲ್ಲಿ ಹಾಕಿರ್ತೀನಿ. ಮುಲ್ತಾನಿ ಏನು ಗೊತ್ತಾ, ನಿಮಗೆ ಆ್ಯಕ್ನೇಸ್ ಇದ್ದರೆ, ಸ್ಕಾರ್ಸ್ ಇದ್ದರೆ ಅದು ಆವಾಗ ತುಂಬ ಹೆಲ್ಪ್ ಮಾಡುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ನಾನು ಯೂಸ್ ಮಾಡಿದ್ದೀನಿ ಮುಲ್ತಾನಿ ಮಿಟ್ಟಿ, ಬಟ್ ಸ್ಟಿಲ್ ಐ ಲವ್ ಸ್ಯಾಂಡಲ್ವುಡ್ ಪೌಡರ್. ಸೊ ಸಿಕ್ಕರೆ ಯೂಸ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದರು ಕಸ್ತೂರಿ ಅರಿಶಿನ. ಸೊ ಇದು ನಿಮಗೆ ಎಲ್ಲ ದಿನಸಿ ಅಂಗಡಿಲಿ ಸಿಗುತ್ತೆ. ಆ್ಯಂಡ್ ಏನಂತಾರೆ, ಪೂಜೆ ಅಂಗಡಿಗಳಿರುತ್ತಲ್ಲ, ಪೂಜೆ ಸಾಮಾನು ಸಿಗೋ ಅಂಗಡಿ, ಅಲ್ಲೂ ಸಿಗುತ್ತೆ. ಇದು ಕ್ಯಾಂಗರೋ ಕಸ್ತೂರಿ ಅಂತ ಇದ್ರ ಕಂಪ್ನಿ ನೇಮು. ಸೊ ಇದು ತುಂಬ ಚೆನ್ನಾಗಿದೆ. ನಾನು ತುಂಬ ವರ್ಷಗಳಿಂದ ಇದೇ ಯೂಸ್ ಮಾಡ್ತಾ ಇರೋದು. ಆ್ಯಕ್ಚುಲಿ ನನಗೆ ಹೇಳಿದ್ದಿದ್ದು ಹೆಂಗೆ ಅಂದರೆ, ಅರಿಶಿನದ ಕೊಂಬೆ ಇರೋದಲ್ಲ, ಅದನ್ನು ಒಣಗಿಸ್ಬಿಟ್ಟು ಪುಡಿ ಮಾಡಿ ಅಂತ. ಅಷ್ಟೆಲ್ಲ ಪೇಷನ್ಸ್ ನನಗಿದ್ದಿದ್ದರೆ ಇದನ್ನೆಲ್ಲ ನಾನು ಮನೇಲೇ ಪ್ರಿಪೇರ್ ಮಾಡ್ಕೊತಿದ್ದೆ. ಸೊ ಓಕೆ, ಅಷ್ಟಿಲ್ಲ ನನಗೆ ಪೇಷನ್ಸು. ಸೊ ಅದಕ್ಕೋಸ್ಕರ
ಇದು ಪೌಡರ್ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಇವಾಗ ನಾನು ಇದನ್ನು ಯೂಶ್ವಲಿ ಯೂಸ್ ಮಾಡ್ತಾ ಇರಲಿಲ್ಲ, ಬಟ್ ಇವಾಗ ಬಿಕಾಸ್ ವಿಂಟರ್ ಇರೋ ಕಾರಣ ಸ್ಕಿನ್ ತುಂಬ ಡ್ರೈ ಆಗುತ್ತೆ. ಸೊ 2 ಕ್ಯಾಪ್ಸೂಲ್ ಹಾಕ್ಕೊಂಡ್ರೆ ಇಟ್ ವಿಲ್ ಬಿ ನೈಸ್. ಸೊ ಇದು ಕ್ಯಾಪ್ಸೂಲ್, ಬಟ್ ಇದನ್ನು ನಾವು ಪ್ರಿಪೇರ್ ಮಾಡ್ಕೋಬೇಕಾದ್ರೆ ಹಾಕ್ಕೊತೀವಿ. ಬಟ್ ಈ ಪೌಡ್ರನ್ನ ನಾವು ಮಾಡಿ ಸ್ಟೋರ್ ಮಾಡ್ತೀವಿ. ಹೇಗೆ ಅಂತ ಹೇಳ್ತೀನಿ. ಸೊ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅಂತ ಹೇಳಿದ್ನಲ್ಲ, ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಸೊ ನಾನಿಲ್ಲಿ ಮಸೂರ್ ದಾಲ್ನ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ. ಯಾಕಂದರೆ ನಾವು ರುಬ್ಬಬೇಕಾದ್ರೆ ಇದು ಈಸಿ ಆಗುತ್ತೆ, ಸ್ವಲ್ಪ ಮಾಯ್ಶ್ಚರ್ ಸ್ವಲ್ಪ ಕಮ್ಮಿ ಆಗಿರುತ್ತೆ ಅಂತ ಹೇಳಿ ಇಲ್ಲಿ ಒಣಗಿಸ್ಕೊತಾ ಇದ್ದೀನಿ. ಒಣಗಿಸ್ಕೊಂಡ್ಮೇಲೆ ಇದನ್ನು ಡೈರೆಕ್ಟ್ ನೀವು ಜಾರ್ಗೆ ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕಾದ್ರೆ ಏನು ಮಾಡಬೇಕು ಅಂದರೆ ಫುಲ್ಲು ನುಣ್ಣಗೆ ರುಬ್ಕೋಬಾರ್ದು, ಸ್ವಲ್ಪ ತರಿಯಾಗಿರಬೇಕು. ಬಿಕಾಸ್ ಅದು ಸ್ಕ್ರಬ್ಬಿಂಗು ಕೂಡ ಹೆಲ್ಪ್ ಆಗಬೇಕಲ್ಲ, ಅದಕ್ಕೋಸ್ಕರ. ಸೊ ಇದನ್ನೆಲ್ಲ ರುಬ್ಕೊಂಡಾದ್ಮೇಲೆ ಕಂಟೈನರ್ಗೆ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಒಂದು ಬೇಸನ್ ಹಾಕ್ಕೋಬೇಕಾಗತ್ತೆ, ಅಂದರೆ ಕಡಲೆ ಹಿಟ್ಟು. ಇವಾಗ ನಾನು 1 ಲೋಟ ಲೆಕ್ಕದಲ್ಲಿ ಹೇಳ್ತಿದ್ದೀನಿ. 1 ಲೋಟ ನೀವು ಮಸೂರ್ ದಾಲ್ ಪೌಡರ್ ಹಾಕಿದರೆ ಅದರಲ್ಲಿ ಅರ್ಧ ಬಂದು ಬೇಸನ್ ಹಾಕಬೇಕಾಗತ್ತೆ. ಅದಾದಮೇಲೆ 1 ಪ್ಯಾಕೆಟ್ ಬಂದು ಸ್ಯಾಂಡಲ್ವುಡ್ ಪೌಡರ್, ನಾನಿಲ್ಲಿ ಮುಲ್ತಾನಿ ಮಿಟ್ಟಿ ಯೂಸ್ ಮಾಡ್ತಿದ್ದೀನಿ, ನಿಮ್ಗೆ ಗೊತ್ತಿರೋಂಗೆ. ಸೊ ಅದನ್ನು 1 ಪ್ಯಾಕೆಟ್ ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ 2 to 3 ಸ್ಪೂನ್ ನಾನು ಟರ್ಮರಿಕ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಸೊ ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಕಂಟೈನರಲ್ಲಿ, ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ನಿಮ್ಗೆ ಯಾವಾಗ ಬೇಕಾವಾಗ ಸ್ವಲ್ಪ ಹಾಕ್ಕೊಂಡು ನೀವು ರೆಡಿ ಮಾಡ್ಕೋಬೋದು. ಇವಾಗ ಪೌಡರ್ ಪ್ರಿಪೇರ್ ಆಯಿತು. ಈ ಪೌಡರಿಂದ ನಾವು ಹೇಗೆ ಸ್ಕ್ರಬ್ ಮಾಡ್ಕೊಳ್ಳೋದು ಅಂದರೆ ಬಾಡಿ ಸ್ಕ್ರಬ್ ಮಾಡ್ಕೊಳ್ಳೋದು ಅಂದರೆ, ಆ ಪೌಡರ್ ಎಷ್ಟು ಬೇಕು ಅಷ್ಟು ನಾವು ಹಾಕ್ಕೊಂಡು ಅದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಮಿಲ್ಕ್ ಹಾಕ್ಕೊತಾ ಇದ್ದೀನಿ. ಅಂದರೆ ಮಿಲ್ಕ್ ಅಂದರೆ ಕಂಪ್ಲೀಟ್ ಮಿಲ್ಕ್ ಹಾಕ್ಕೊಬಿಡಿ, ಮಲಾಯಿ ಇರುತ್ತಲ್ಲ ಅಂದರೆ ಕೆನೆ ಇರುತ್ತಲ್ಲ, ಕೆನೆ ಮಾತ್ರ ಸ್ವಲ್ಪ ಹಾಕ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ನಾವು ಹಾಲು ಅಂದರೆ ಕಂಪ್ಲೀಟ್ ಹಾಲು ಹಾಕಿಲ್ಲ, ಬರೀ ಕೆನೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಕೆಲವ್ರಿಗೆ ಮಿಲ್ಕ್ ಪ್ರಾಡಕ್ಟ್ ಅಂದರೆ ಅಲರ್ಜಿ ಇರುತ್ತೆ, ಅವ್ರು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ನೀರಲ್ಲಿ ಮಾಡ್ಕೊಬೋದು. ಆ್ಯಂಡ್ ಇಷ್ಟೇ, ಇನ್ನೇನು ಇಲ್ಲ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಸ್ಕ್ರಬ್ ರೆಡಿ ಆಗುತ್ತೆ. ಬಾಡಿ ಸ್ಕ್ರಬ್, ಫೇಸ್ ಸ್ಕ್ರಬ್ ಏನಾದರೂ ಕರಿಬೋದು, ಫೇಸ್ ಪ್ಯಾಕ್ ಅಂತಲೂ ಕರಿಬೋದು. ಸೊ ನೋಡ್ಕೊಂಬಂದ್ರಲ್ಲ ಹೇಗೆ ಮಾಡೋದು ಅಂತ ಹೇಳಿ. ಸೊ ಈ ಪ್ಯಾಕು ರೆಡಿ ಆಗಿದೆ ನೋಡಿ. ನಾವು ಇದಕ್ಕೆ ಮೊಸರು, ಹಾಲು ಹಾಕಿದ್ದೀವಿ. ಸೊ ನಾನು ಫಸ್ಟ್ ಮೊಸರು ಹಾಕ್ತಿದ್ದೆ, ಹಾಲು ಹಾಕ್ತಿರ್ಲಿಲ್ಲ. ಬಟ್ ನನ್ನ ಸ್ಕಿನ್ ಸಖತ್ ಡ್ರೈ ಆಗಿರೋದ್ರಿಂದ ಅದರಲ್ಲಿ ಬರೋದಲ್ಲ ಮೇಲೆ ಕೆನೆ, ಸೊ ಆ ಕೆನೆ ಮಾತ್ರ ಹಾಕಿದ್ದೀನಿ. ಅಂದರೆ ಆ ಥರ ಕೆನೆ ಇದ್ದಿದ್ದು ಹಾಲು ಮಾತ್ರ ಹಾಕಿದ್ದೀನಿ. ಸೊ ಸ್ವಲ್ಪ ಮಾಯ್ಶ್ಚರೈಸ್ಡ್ ಆಗಿರಲಿ ಅಂತ ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ ಯೂಸ್ ಮಾಡಿದ್ದೀನಿ. ಬಿಕಾಸ್ ನೀವು ನೋಡ್ತಾ ಇರ್ಬೋದು, ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ಸಖತ್ ಡ್ರೈ ಆಗಿಬಿಡಿದೆ ನನ್ನ ಸ್ಕಿನ್ನು. ವಿಂಟರಲ್ಲಂತೂ ಕೇಳಲೇಬಾರ್ದು, ಅಷ್ಟು ಡ್ರೈ ಆಗಿಬಿಡುತ್ತೆ ನನ್ನ ಫೇಸು. ಜಸ್ಟ್ ಫೇಸ್ ವಾಶ್ ಮಾಡಿ ಸ್ವಲ್ಪ ತೆಗಿದ ತಕ್ಷಣ ಅಷ್ಟು ಡ್ರೈ ಆಗುತ್ತೆ. ಸೊ ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರಿಗೂ ಸೆನ್ಸಿಟಿವ್ ಸ್ಕಿನ್ ಇದೆ, ತುಂಬ ಸೆನ್ಸಿಟಿವ್ ಇರುತ್ತೆ, ನನಗೆ ಬೇಗ ರಿಯಾಕ್ಟ್ ಆಗಿಬಿಡುತ್ತೆ ಅನ್ನೋ ಸ್ಕಿನ್, ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿ ನೋಡಿ. ಸೊ ನಿಮಗೇನಾದರೂ ಚೆನ್ನಾಗಿದೆ, ವರ್ಕ್ ಆಯಿತು, ಏನು ಇಚ್ಚಿಂಗ್ ಆ ಥರ ಆಗಿಲ್ಲ ಅಂದರೆ ಮಾತ್ರ ಯೂಸ್ ಮಾಡಿ, ಇಲ್ಲಾಂದರೆ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಕೆಲವ್ರಿಗೆ ಬರಲ್ಲ, ಏನೇ ಯೂಸ್ ಮಾಡಿದ್ರೂ ಬರಲ್ಲ. ಸೊ ಅಂಥವರು ನೋಡ್ಕೊಂಡು ಯೂಸ್ ಮಾಡಿ, ಇನ್ನೆಲ್ಲರೂ ನಾರ್ಮಲಾಗಿ ಯೂಸ್ ಮಾಡ್ಬೋದು. ಸೊ ನಾನು ಇದನ್ನು ಇಷ್ಟೊಂದು ಯಾಕೆ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ, ನಾನು ಇದನ್ನು ಫುಲ್ ಬಾಡಿಗೆ ಯೂಸ್ ಮಾಡ್ತೀನಿ. ಸೊ ಇದನ್ನು ಲೈಕ್ ಫುಲ್ ಏನಂತಾರೆ ಬಾಡಿ ಸ್ಕ್ರಬ್ಬಾಗಿ ಯೂಸ್ ಮಾಡ್ತೀನಿ. ಸೊ ಇದು ನಾನು ಒಬ್ಬಳೇ ಅಲ್ಲ, ನಮ್ಮಮ್ಮ ಕೂಡ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಆ ಪೌಡ್ರನ್ನ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನು ಹಾಕ್ಕೊಂಡು ನೀವು ಪ್ರಿಪೇರ್ ಮಾಡ್ಕೋಬೋದು. ಇಲ್ಲಿ ನಾನು ವೀಡಿಯೋ ಮಾಡ್ತಾ ನನ್ನ ಸ್ಟೋರೇಜ್ ಫುಲ್ ಆಗಿಬಿಟ್ಟು ವೀಡಿಯೋ ಕಟ್ಟಾಗಿಬಿಟ್ಟಿತ್ತು. ಸೊ ಅದಕ್ಕೆ ಕಂಪ್ಲೀಟ್ ವೀಡಿಯೋ ಹಾಕೋಕ್ಕಾಗಿಲ್ಲ ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇಲ್ಲಿ ನಾನು ಏನು ಯೂಸ್ ಮಾಡ್ತಿದ್ದೀನಿ ಅಂದರೆ ಕೊಕೊನಟ್ ಆಯಿಲ್ ವಿತ್ ಅಲೋವೆರಾ ಜೆಲ್, ಅದನ್ನು ಮಿಕ್ಸ್ ಮಾಡಿಬಿಟ್ಟು ಮುಂಚೆನೇ ಸ್ವಲ್ಪ ಫೇಸ್ ವಾಶ್ ಆದಮೇಲೆ ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಇದನ್ನು ಅಪ್ಲೈ ಮಾಡಿ ಮತ್ತೆ ನೀಟಾಗಿ ಮಸಾಜ್ ಮಾಡಿ ಮತ್ತೆ ಫೇಸ್ ವಾಶ್ ಮಾಡಿ ನೀವು ಪ್ಯಾಕ್ ಏನಿರುತ್ತೆ ಅದನ್ನು ಹಾಕ್ಕೊಬೇಕು. ಅದು ಯಾವ ಥರ ಹಾಕ್ಕೊಳ್ಳೋದು ಅಂದರೆ, ನಾರ್ಮಲಾಗೆ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಾಗಿ ಕಲಿಸ್ಕೊಂಡಿರ್ತೀರಲ್ಲ, ಅದನ್ನು ನೀಟಾಗಿ ಹಾಕಿ ಆವಾಗಲೇ ಏನು ಮಸಾಜ್ ಮಾಡೋಕ್ಕೆ ಹೋಗ್ಬಿಡಿ, ಬರೀ ಅಪ್ಲೈ ಮಾಡಿ ಅಷ್ಟೇ. ಅಪ್ಲೈ ಮಾಡಾದಮೇಲೆ ಅದು ಸ್ವಲ್ಪ ಡ್ರೈ ಆಗುತ್ತೆ. ಅದೇ ಡ್ರೈ ಆದಾಗ ನೀವು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಸಾಜ್ ಮಾಡಿ, ತುಂಬ ಸ್ಕ್ರಬ್ ಮಾಡಿಬಿಡಿ, ಲೈಟ್ ಮೈಲ್ಡಾಗಿ ನೀಟಾಗಿ ಸ್ಕ್ರಬ್ ಮಾಡಿದ್ರೆ ನಿಮಗೆ ಅಷ್ಟೇ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಇದು ನಾನು ಬಾಡಿಗೆ ಫುಲ್ಲು ಹಾಕ್ತೀನಿ. ಸೊ ಬಾಡಿಗೆ ಹಾಕಬೇಕಾದ್ರೆ ಏನು ಮಾಡಿ ಅಂದರೆ, ಬಾಡಿನ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಅಂದರೆ ನಾರ್ಮಲ್ ಇವಾಗ ಸೋಪು ಅಥವಾ ಬಾಡಿ ವಾಶಲ್ಲಿ ವಾಶ್ ಮಾಡ್ತಿರಲ್ಲ, ಅದೇ ರೀತಿ ವಾಶ್ ಮಾಡ್ಕೊಂಡು ದೆನ್ ಇದನ್ನು ಅಪ್ಲೈ ಮಾಡಿಬಿಟ್ಟು ಬರೀ ವಾಟರಲ್ಲಿ ವಾಶ್ ಮಾಡಿ. ನೀವು ಸೋಪ್ ಹಾಕಿ ಮತ್ತೆ ವಾಶ್ ಮಾಡೋ ಅವಶ್ಯಕತೆ ಇರಲ್ಲ, ನೀಟಾಗೆ ನೀರಲ್ಲಿ ವಾಶ್ ಮಾಡಿದ್ರೆ ಸಾಕು. ನಿಮಗೆ ಫಸ್ಟ್ ಟೈಮೇ ಎಷ್ಟು ಚೆನ್ನಾಗಿ ರಿಸಲ್ಟ್ ಗೊತ್ತಾ. ಫುಲ್ ಶೈನಿಂಗ್ ಹೊಡಿತಾ ಇರುತ್ತೆ ನಿಮ್ಮ ಬಾಡಿ, ನಿಮ್ಮ ಸ್ಕಿನ್ನು, ಫೇಸು ಎಲ್ಲ. ಸೊ ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ನಿಮಗೆ ರಿಸಲ್ಟ್ ತೋರಿಸ್ತೀನಿ.
ಸೊ ಫ್ರೆಶ್ ಅಪ್ ಆಗಿ ಬಂದಮೇಲೆ ಇದು ಹತ್ರದಿಂದ ವೀಡಿಯೋ ಮಾಡ್ತಾಯಿದ್ದೀನಿ ರಿಸಲ್ಟ್ಗೋಸ್ಕರ ತೋರಿಸೋದಕ್ಕೋಸ್ಕರ ಎಷ್ಟು ಗ್ಲೋ ಕಾಣಿಸ್ತಿದೆ ನನ್ನ ಫೇಸ್ ಮೇಲೆ ಅಂತ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಇನ್ನೊಂದು ಪಾಯಿಂಟ್ ಹೇಳೋದು ಮರ್ತೆ ಅದಕ್ಕೆ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ಇದನ್ನು ಅಪ್ಲೈ ಮಾಡಿ ಫ್ರೆಶ್ ಅಪ್ ಆಗಿ ಬಂದಮೇಲೆ ತಕ್ಷಣ ಮಾಯ್ಶ್ಚರೈಸ್ ಯೂಸ್ ಮಾಡಿ. ಬಿಕಾಸ್ ಅದೆಷ್ಟೇ ಹೈಡ್ರೇಷನ್ ಕೊಟ್ಟಿದ್ರು ಅದನ್ನು ಲಾಕ್ ಮಾಡೋದಕ್ಕೆ ಮಾಯ್ಶ್ಚರೈಸರ್ ಬೇಕೇ ಬೇಕು. ಸೊ ಮಾಯ್ಶ್ಚರೈಸರ್ ಇಸ್ ಕಂಪಲ್ಸರಿ. ಓಕೆ, ನೋಡ್ತಾ ಇದ್ದೀರಲ್ಲ, ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಆ್ಯಂಡ್ ಏನು ಗೊತ್ತಾ, ನೀವು ನನ್ನ ಸ್ಕಿನ್ ಸೆಕೆಂಡ್ ಎಷ್ಟು ಸಾಫ್ಟ್ ಇದೆ ಅಂದರೆ ಲಿಟ್ರಲಿ ನಾನು ಅದನ್ನು ಫೀಲ್ ಮಾಡ್ತಾಯಿದ್ದೀನಿ, ನಿಮಗೆ ಹೇಳೋದಕ್ಕಾಗ್ತಲ್ಲ. ಸ್ಕಿನ್ನು ಫುಲ್ಲು ಸಾಫ್ಟ್ ಫೀಲ್ ಆಗ್ತಿದೆ, ಒನ್ ಥಿಂಗ್ ಅದು. ಆ್ಯಂಡ್ ಇನ್ನೊಂದೇನು ಅಂದರೆ ಫೇಸ್ ಕೂಡ ಅಷ್ಟೇ. ಇವಾಗ ಮಾಯ್ಶ್ಚರೈಸರ್ ಹಾಕಿದ್ದೀನಿ ಬಿಕಾಸ್ ನನ್ನ ಫೇಸ್ ತುಂಬ ಡ್ರೈ ಆಗಿಬಿಡುತ್ತೆ. ಮಾಯ್ಶ್ಚರೈಸರ್ ಮತ್ತು ಲಿಪ್ ಬಾಮ್ ಹಾಕಿದ್ದೀನಿ. ಬಟ್ ಫೇಸು ಸ್ಕಿನ್ನು ಎಲ್ಲ, ಈವನ್ ಲೆಗ್ಸ್ ಎಲ್ಲ ಕೂಡ ಫುಲ್ ಸಾಫ್ಟ್ ಫೀಲ್ ಆಗ್ತಿದೆ, ಮಾಯ್ಶ್ಚರೈಸ್ ಫೀಲ್ ಆಗ್ತಿದೆ. ಆ್ಯಂಡ್ ಏನು ಗೊತ್ತಾ, ಒಂಥರ ನನಗೆ ಏನು ಡೆಡ್ ಸ್ಕಿನ್ ಥರ ಬರೋದು. ಇವಾಗ ಸ್ನಾನ ಮಾಡ್ಕೊಂಡು ಬಂದಮೇಲೆ ಬಟ್ಟೆಲಿ ಒರೆಸ್ತಿದ್ದಾಗ ಒಂಥರ ಡೆಡ್ ಸ್ಕಿನ್ ಥರ ರಿಮೂವ್ ಆಗೋದು, ಅದೆಲ್ಲ ಆಗ್ತಿಲ್ಲ. ಬಿಕಾಸ್ ಆ ಡೆಡ್ ಸ್ಕಿನ್ ಎಲ್ಲ ಕಂಪ್ಲೀಟಾಗಿ ರಿಮೂವ್ ಆಗಿದೆ. ನೀವು ಅದನ್ನು ಅಪ್ಲೈ ಮಾಡಿ ಫೀಲ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಕಂಪ್ಲೀಟ್ ರಿಸಲ್ಟ್ ಏನಿದೆ ಅಂತ. ಸೊ ನನ್ನ ರಿಸಲ್ಟ್ ಇದು. ನೀವು ಇವಾಗ ಅಪ್ಲೈ ಮಾಡ್ತಿರಲ್ಲ, ಅಪ್ಲೈ ಮಾಡಾದಮೇಲೆ ಒಂದು 10 ಮಿನಿಟ್ಸ್ ಬಿಡಿ ಅಂತ ಹೇಳಿದ್ನಲ್ಲ, ಬಿಟ್ಟಾದಮೇಲೆ ನೀವು ವಾಶ್ ಮಾಡಬೇಕಾದ್ರೆ ಸುಮ್ಮನೆ ಹಾಗೆ ರ್ಯಾಂಡಮಾಗಿ ವಾಶ್ ಮಾಡಿಬಿಡಿ. ಅದನ್ನು ಲೈಟಾಗೆ ಸ್ಕ್ರಬ್ ಮಾಡಿ. ಬಿಕಾಸ್ ನಾನು ಆಗಲೇ ರುಬ್ಕೊಬೇಕಾದ್ರೆ ಹೇಳಿದ್ದೆ ಅಲ್ಲ, ಮಸೂರ್ ದಾಲ್ ಸ್ವಲ್ಪ ತರ್ತರಿಯಾಗಿರಲಿ ಅಂತ. ಸೊ ಇದೇ ರೀಸನ್ಗೆ ಹೇಳಿದ್ದು. ನೀವು ಅದನ್ನು ಸ್ಕ್ರಬ್ ಮಾಡಿದಾಗ ಡೆಡ್ ಸ್ಕಿನ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ತುಂಬ ಹಾರ್ಷಾಗಿ ಮಾಡಿಬಿಡಿ, ಸಾಫ್ಟಾಗಿ ಮಾಡಿದ್ರೂ ಸಾಕು, ನೀಟಾಗಿ ರಿಮೂವ್ ಆಗುತ್ತೆ. ಆ್ಯಂಡ್ ಕೈ ಕಾಲು ಅಲ್ಲ, ಫುಲ್ ಕಂಪ್ಲೀಟ್ ಬಾಡಿಗೆ ಯೂಸ್ ಮಾಡಿ. ಇಟ್ ಈಸ್ ಆಸಮ್, ಲಿಟ್ರಲಿ ಆಸಮ್. ನಾನು ತುಂಬ ಮೊದಲಿಂದನೂ ಇದನ್ನು ಯೂಸ್ ಮಾಡ್ತಿದ್ದೀನಿ. ಬಟ್ ಇವಾಗ ರೀಸೆಂಟಾಗಿ ಸೋಂಬೇರಿಯಾಗಿ ಬಿಟ್ಬಿಟ್ಟಿದೆ. ಆ್ಯಂಡ್ ಇವಾಗಂತೂ ಆ ಫ್ರೆಶ್ನೆಸ್ ಇದೆಯಲ್ಲ, ಅದನ್ನು ನಾನು ಹೇಳ್ಕೊಳ್ಳೋದಕ್ಕಾಗ್ತಿಲ್ಲ, ಎಕ್ಸ್ಪ್ರೆಸ್ ಮಾಡೋದಕ್ಕಾಗ್ತಿಲ್ಲ. ಸೊ ಇಟ್ಸ್ ದಿ ಬೆಸ್ಟ್. ಸೊ ನನ್ನ ಕಡೆಯಿಂದ ನನ್ನ ರಿಸಲ್ಟ್ ಒಂದು ಪರ್ಫೆಕ್ಟ್ ಆಗಿದೆ ಆ್ಯಂಡ್ ಚೆನ್ನಾಗಿದೆ. ಆ್ಯಂಡ್ ನಿಮ್ಗೇನು ಅನ್ನಿಸ್ತು ಯೂಸ್ ಮಾಡಿ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಅದನ್ನು ಮರಿಬೇಡಿ, ನಿಮಗೆ ಹೇಗೆ ಫೀಲ್ ಆಯಿತು ಆ್ಯಂಡ್ ವಾಟ್ ಈಸ್ ದ ರಿಸಲ್ಟ್ಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್. ಒಂದು ಕ್ರೀಮ್ ಬಗ್ಗೆ ನಾನು ಹೇಳ್ತೀನಿ, ನೈಟ್ ಕ್ರೀಮ್ ಅಂತ ಹೇಳಿದ್ದೆ. ಸೊ ಅದು ಆದಷ್ಟು ಬೇಗ ರಿಸಲ್ಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಐ ಲವ್ ಯು ಆಲ್. ಆ್ಯಂಡ್ ಇಲ್ಲಿವರೆಗೂ ವೀಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು.